ಶಾಲಾ ಕಾಲೇಜು ಅವರ ಪರಿಸ್ಥಿತಿ, ಕನ್ನಡ ಸಂಘಟನೆಗಳ ಪರಿಸ್ಥಿತಿ ಕೇಳಲೇ ಇಲ್ಲ. ಈಗ ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕೆ ಹೊರಟಿದ್ದಾರೆ. ಯಾವ ಕಾರಣಕ್ಕೂ ಕಾಸರಗೋಡು ಕೇಳಕ್ಕಾಗೋದೇ ಇಲ್ಲ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಕಾಸರಗೋಡಿನಲ್ಲಿ ಇಷ್ಟೊತ್ತು ಈವರೆಗೂ 100ಕ್ಕೆ 100 ಕನ್ನಡವನ್ನು ಮಾತನಾಡ್ತಾರೆ. ಕಾಸರಗೋಡಿನಲ್ಲಿ ಮಹಾಮಹಿಮರೆಲ್ಲ ಬಂದಿದ್ದಾರೆ. ಕಯ್ಯಾರ ಕಿಣ್ಣಣ್ಣರೈ ಕಾಸರಗೋಡಿನ ಮಹಾಕವಿ, ಅದ್ಭುತ, ಭಾರಿ ಅನೇಕ ಮಹನೀಯರುಗಳು ಕಾಸರಗೋಡು ಬಂದಿದ್ದಾರೆ. ಇವತ್ತು ಇದು ಕನ್ನಡ ಬಿಟ್ಟು ತಮಿಳನ್ನು ಕಲಿಬೇಕು ಅಂತ ಹೇಳಿದ್ದು ಇವತ್ತೇ ಅಲ್ಲ, ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು. ನಮ್ಮ ಸರ್ಕಾರದವರು ಇವತ್ತು ಅವರ ಎಚ್ಚರಿಕೆ ಆಗಿದೆ. BJP ಅವರಿಗೆ ಎಲ್ಲೂ ಇಲ್ಲದ ಅಭಿಮಾನ ಬಂದ್ಬಿಟ್ಟಿದೆ ಅವರ ಕನ್ನಡದ ಬಗ್ಗೆ. BJP ಅವರು ಮೊದಲು ಹಿಂದಿ ಬಗ್ಗೆ ಹೇಳಬೇಕು. ಹಿಂದಿ ಏನು ನಿಮ್ಮ ನಿಲುವು? BJP ಅವ್ರ ನಿಲುವೇನು? ಕನ್ನಡದ ಬಗ್ಗೆ ಈಗ ರಾಜಕೀಯಕ್ಕೆ ಮಾತಾಡ್ತಾ ಇದ್ದೀರಿ, BJP ನಿಲುವೇನು? ಹಿಂದಿ ಇರಬೇಕಾ ಬೇಡವಾ? ನಮ್ಮ ರಾಜ್ಯದಿಂದ ಹಿಂದಿ ನಾವು ಬೇಡ, ನೀವು ಒಪ್ತೀರಾ? ನೀವು BJP ಅವರು ರಾಜಕೀಯ ಮಾಡ್ತಾ ಇದ್ದೀರಿ. ನಾನು ತಮಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು. ಮೊದಲು ಮಾಡಬೇಕಾಗಿರೋದು ವಿಶೇಷ ಅಧಿವೇಶನವನ್ನು ಕರಿಬೇಕು. ವಿಶೇಷ ಅಧಿವೇಶನವನ್ನು ಕರೆದು ಸರ್ವಾನುಮತದ ನಿರ್ಣಯ ಕಾಸರಗೋಡು ಕರ್ನಾಟಕ ಸೇರಬೇಕು. ಕಾಸರಗೋಡು ಕರ್ನಾಟಕ ಸೇರಬೇಕು. ಇಲ್ಲ ನಾವೇ ಕಾಸರಗೋಡು ನುಗ್ತೀವಿ, ನಾವೇ ನುಗ್ತೀವಿ ಅಂತ ಹೇಳಬೇಕು. ಶಾಲಾ ಕಾಲೇಜು ಅವರ ಪರಿಸ್ಥಿತಿ, ಕನ್ನಡ ಸಂಘಟನೆಗಳ ಪರಿಸ್ಥಿತಿ ಕೇಳಲೇ ಇಲ್ಲ. ಈಗ ಬೆಂಕಿ ಬಿದ್ದಾಗ